ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ. ಸಚಿವರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ಶಿಕ್ಷಣ ಕರ್ನಾಟಕ ಸರ್ಕಾರ ಚಳಿಗಾಲ ಬೆಳಗಾವಿ ಅಧಿವೇಶನ ಜಿಲ್ಲಾಧಿಕಾರಿ ಕಲಬುರಗಿ ಇವರ ಮುಖಾಂತರ ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ಬೆಂಗಳೂರು, ಉಪನಿರ್ದೇಶಕರು ನಾಗರಿಕ ಆಹಾರ ಸರಬರಾಜು ಗ್ರಾಹಕ ವಿವರಗಳ ಇಲಾಖೆ ಕಲಬುರಗಿ. ವಿಷಯ ಶೀತಸಿರಿ ಎನಾತಲ ಮತ್ತು ಪವರ್ ಕಾರ್ಖಾನೆ ರೈತರ ಕಬ್ಬಿನ ತೂಕದಲ್ಲಿ ಮಹಾಮಹೋತ್ಸವ ತೂಕ ತನಿಖೆಗೆ ಆಗ್ರಹ. ಕಬ್ಬು ಬೆಳೆಗಾರರಿಗೆ ಶೋಷಣೆ ತಡೆಗಟ್ಟಿ ಮೌನ ವಿಷಯ ಅಧಿಕಾರಿಗಳು ತೂಕದಲ್ಲಿ ಮಾಡಿದ ಸ್ಪಷ್ಟವಾದ ಮೋಸ. ರೈತರಿಂದ ಸಲ್ಲಿಕೆದ ದಾಖಲೆಗಳು ಮೋಸವನ್ನು ಬಹಿರಂಗಪಡಿಸುತ್ತವೆ. ಶೀತಶ್ರೀ ಎನಾತಲ ಪವರ್ ಕಂಪನಿ ಮೇಲೆ ಕಾನೂನು ಪ್ರಕಾರ ಶಿಸ್ತಿನ ಕ್ರಮ ಜರುಗಿಸಿ ತೂಕದಲ್ಲಿ ಅನ್ಯಾಯಕ್ಕೊಳಗಾದ ರೈತರಿಗೆ ನ್ಯಾಯ ದೊರಕಿಸಲು ಒತ್ತಾಯ ಮತ್ತು ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭವಾಗಿ ಒಂದು ತಿಂಗಳಾದರೂ ಕಬ್ಬು ಕಟಾವು ಮಾಡಿದ ರೈತರ ಖಾತೆಗೆ ಹಣ ಕೊಡಲಾರದೆ ಉಳಿದಿರುವ ನೀತಿ ಖಂಡಿಸಿ ತಕ್ಷಣವೇ ಕಬ್ಬಿನ ರೈತರ ಹಣ ಹಾಕಲು ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುತ್ತಿರುವ ಕುರಿತು ಮನವಿ ಪತ್ರ. ಇದಕ್ಕೂ ಮುಂಚೆ ನೀವು ಕಂಪ್ಲೇಂಟ್ ಕೊಟ್ಟಿರಲ್ಲ, ಪ್ರೆಸ್ ಮೀಟ್ ಮಾಡ್ಬಿಟ್ಟು ಆ ವಿಷಯ ಎಲ್ಲಿಗೆ ಬಂತು? ಈಗ ಆಲ್ರೆಡಿ ಕಂಪ್ಲೇಂಟ್ ಅನ್ನ ಕೊಟ್ಟಿದೆ, ಜಿಲ್ಲಾಡಳಿತ ಕಂಪ್ಲೇಂಟ್ ಕೊಟ್ಟಿದೆ, ಆಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟಿದೀವಿ. ಸರ್ಕಾರದ ಮಧ್ಯದಲ್ಲಿ ಚಳಿಗಾಲದ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ನಡೀಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೀವಿ. ಇವತ್ತು ರೈತರಿಗೆ 1 ಟನ್ ಕಬ್ಬನ್ನ ಲೂಟಿ ಮಾಡಿದರೆ ರೆಡ್ ಹ್ಯಾಂಡ್ ಆಗಿ ನಮ್ಮ ಹತ್ರ ಸಿಗಿಬಿದ್ದಿದ್ದಾರೆ. ಫ್ರೆಂಡ್ಸ್ ವೇ ಬ್ರಿಡ್ಜ್ ಹತ್ರ 34 ಟನ್ ಕಬ್ಬು ಬಂದಿದೆ ಕಾಟ ಮಾಡಿದಾಗ. ಅಲ್ಲಿ ಸಿದ್ದಾಶ್ರೀ ಎಥನಾಲ್ ಫ್ಯಾಕ್ಟರಿಯಲ್ಲಿ 33 ಟನ್ ಅನ್ನ ಕಬ್ಬನ್ನ ತೋರಿಸಿದ್ರೆ. ಹಾಗಾಗಿರೋದ್ರಿಂದ ಆಡಳಿತ ಮಂಡಳಿ ಮೇಲೆ ಪೊಲೀಸ್ ಕೇಸ್ ಹಾಕ್ಬೇಕು, ನಿಷ್ಪಕ್ಷಪಾತವಾಗಿ ತನಿಖೆ ನಡೀಬೇಕು, ತಪ್ಪಿತಸ್ಥರ ವಿರುದ್ಧ ಜೈಲಿಗೆ ತಳ್ಳಬೇಕು, ಆ ರೈತರಿಗೆ ನ್ಯಾಯ ಕೊಡಬೇಕು, ಸರ್ಕಾರದ APMC ವೇ ಬ್ರಿಡ್ಜ್ ಗಳನ್ನ ನಿರ್ಮಾಣ ಮಾಡಬೇಕು. ಇವತ್ತು ಯಾವುದೇ ಕಾರಣಕ್ಕೂ ಕಾರ್ಖಾನೆಗಳ ಪ್ರಾರಂಭ ಆಗಿ 1 ತಿಂಗಳು ಕತ್ತಿಸಿದ್ರು ಕೂಡ ರೈತರಿಗೆ ಖಾತೆಗೆ ಹಣ ಹಾಕಿಲ್ಲ, ಅವ್ರ ಮೇಲೆ ಕೇಸ್ ಹಾಕ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾರೆ. ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ರೈತರ ವಿಷಯವಾಗಿ ಯಾವುದೇ ನಾವೇ ಅವ್ರೆಲ್ಲರೂ ಕೂಡ ನನಗನ್ನಿಸ್ತಿದೆ ಎಲ್ಲರೂ ಸಕ್ಕರೆ ಕಾರ್ಖಾನೆಗಳ ಇವತ್ತು ಜೋತ್ ಬೀಳ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಹಾಕ್ತಾರೆ, ಅವ್ರೆಲ್ಲರೂ ಶಾಮೀಲಿದ್ದಾರೆ ಅನ್ನೋತಕ್ಕಂಥ ಮಾತನ್ನ ಮೇಲ್ನೋಟದಲ್ಲಿ ಕಂಡು ಬರ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಟನ್ ಕಬ್ಬನ್ನ ತೂಕದಲ್ಲಿ ಮೋಸ ಮಾಡ್ತಾ ಇದ್ದಾರೆ, ರೈತರ ಕಣ್ಣಿಗೆ ಮಣ್ಣೆರಿಸ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಹಾಕ್ತಾರೆ. ಚಿಂಜಿವತ್ KPR ಚಿಣಂಗೇರಿ ಸಕ್ಕರೆ ಕಾರ್ಖಾನೆಯಲ್ಲೂ ಕೂಡ ಇವತ್ತು 1 ಟನ್ ಅನ್ನ ಕಬ್ಬು ಹೊಡಿತಾ ಇದ್ದಾರೆ. ಯಾವ ಚಿಂಚೋಳಿ ತಾಲೂಕಿನಲ್ಲಿ ಇರ್ತಕ್ಕಂಥ ಸಿದ್ದಶ್ರೀ ಎಥನಾಲ್ ಪವರ್ ಪ್ಲಾಂಟ್ ಏನಿದೆ, ಅವರು ಮೊನ್ನೆ 1 ಟನ್ ಕಬ್ಬನ್ನ ರೈತರ ಬಸವರಾಜ್ ಚಂದ್ರಶೇಖರ್ ಕೋರಿ ಅಂತಕ್ಕಂಥ ರೈತ, ಆ ರೈತ ಮುತ್ಗಾ ಊರದ ರೈತ, ಆ ರೈತಂದು 1 ಟನ್ ಕಬ್ಬನ್ನ ಹೊಡೆದಿದ್ದಾರೆ. ಫ್ರೆಂಡ್ಸ್ ವೇ ಬ್ರಿಡ್ಜ್ ನಲ್ಲಿ ಇವತ್ತು 34 ಟನ್ ಅನ್ನ ಬಂದಿದೆ. ಅವ್ರ ಸಿದ್ದಾಶ್ರೀ ಎಥನಾಲ್ ಫ್ಯಾಕ್ಟರಿಯಲ್ಲಿ 33 ಟನ್ ಕಬ್ಬನ್ನ ಬಂದಿದೆ. 1 ಟನ್ ಕಬ್ಬನ್ನ ಹೊಡೆದು ಅವ್ರ ಹೂಳಿಕನ್ನ, ಅವ್ರ ಬಂಡವಾಳನ್ನ, ಬದ್ಮಾಸ್ಗಿರಿಯನ್ನ ಮುಚ್ಚಾಯ್ಕೊಳ್ಳಕ್ ಕೊಟ್ಟಿದ್ರೆ ಅದನ್ನ ನಿಷ್ಪಕ್ಷಪಾತವಾಗಿ ಜಿಲ್ಲಾಡಳಿತ ತನಿಖೆ ನಡೆಸಬೇಕು. ಪವರ್ ಪ್ಲಾಂಟ್ ಆಡಳಿತ ಮಂಡಳಿ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕ್ಬೇಕು, ಜೈಲಿಗೆ ಹಾಕ್ಬೇಕು, ರೈತರಿಗೆ ನ್ಯಾಯ ಕೊಡಬೇಕು, ಸರ್ಕಾರದ APMC ವೇ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಬೇಕು. ರೈತರ ಕಬ್ಬನ್ನ ಕಟಾವಾಗಿ ಸಕ್ಕರೆ ಕಾರ್ಖಾನೆಗಳ ಪ್ರಾರಂಭ 1 ತಿಂಗಳಾಯ್ತು, ಇವತ್ತಿಗೂ ಕೂಡ ಯಾರ ರೈತರಿಗೆ ನಯ ಪೈಸಾ ಹಣ ಹಾಕಿಲ್ಲ. ತಕ್ಷಣನೇ 14 ದಿನದ ಒಳಗಾಗಿ ಆ ರೈತರಿಗೆ ಹಣ ಹಾಕ್ಬೇಕು. ಇವತ್ತು ಸಿದ್ದಾಶ್ರೀ ಫ್ಯಾಕ್ಟರಿ ಅವರು ಕೂಡ 2550 ರೂಪಾಯಿ ಮಾತ್ರ ರೊಕ್ಕ ಹಾಕಿ ಇನ್ನು ಬಾಕಿ ಇಟ್ಕೊಂಡಿದ್ರೆ ಅವ್ರು ಇವತ್ತು ಬಾಕಿ ಇಟ್ಕೊಂಡಿರ್ತಕ್ಕಂಥ ಕಾರ್ಖಾನೆನ ಬಡ್ಡಿ ಸೇರಿಸಿ ರೈತರಿಗೆ ಹಣ ಕೊಡಬೇಕು. ಟೋಳಿಯಲ್ಲಿ ರೊಕ್ಕ ವಸೂಲಿ ಮಾಡಕ್ ಕೊಟ್ಟಿದ್ದಾರೆ ಮತ್ತು ಮಷಿನ್ ಹಚ್ಚಿರಲಿ ಒಬ್ಬ ರೈತರಿಂದ 1 ಎಕರೆಗೆ 5,000 ರೂಪಾಯಿ ಹಣ ಸುಲಿಗೆ ಮಾಡಕ್ ಕೊಟ್ಟಿರ್ತಕ್ಕಂಥದ್ದಿದೆ. ಅದನ್ನು ತಡೆಗಟ್ಟಬೇಕು ಅಂತಕ್ಕಂಥ ಮಾತನ್ನು ಆಗ್ರಹಿಸಿ ಚಳಿಗಾಲದ ಬೆಳಗಾವಿ ಅಧಿವೇಶನ ಚರ್ಚೆ ನಡೀಬೇಕಂತ ಒತ್ತಾಯಿಸಿ ಇಲ್ಲಿ ಹೋರಾಟನ ನಡೆಸ್ತಾ ಇದೆ. ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ.